ಇತ್ತೀಚೆಗೆ ರಾಜ್ಯದಲ್ಲಿ ಈ ಪುಡಿ ರೌಡಿಗಳ ಅಟ್ಟಹಾಸ ಜಾಸ್ತಿ ಆಗ್ತಾ ಇದೆ. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಕಿರಿಕ್ ತೆಗೆದು ಗಲಾಟೆಯನ್ನ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯ ಘಟನೆ ಬೆಂಗಳೂರಿನ ಹೊರವಲಯದ ಆನೇಕಲ್ಲಲ್ಲಿ ನಡೆದಿದೆ. ಹಾಗಾದ್ರೆ ಇಲ್ಲಿ ಪುಡಿ ರೌಡಿಗಳು ಯಾವ ವಿಚಾರಕ್ಕೆ ಬಾಲ ಬಿಚ್ಚಿದ್ರು, ಜೊತೆಗೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಏನು ಹೇಳ್ತಾ ಇದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಆನೇಕಲ್ನಲ್ಲಿ ನಿಲ್ಲದ ಪುಡಿ ರೌಡಿಗಳ ಅಟ್ಟಹಾಸ. ಡಿಕ್ಕಿ ಹೊಡೆದಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಮಾರಣಾಂತಿಕ ಹಲ್ಲೆ. ನಿನ್ನೆ ರಾತ್ರಿ 8:30 ಸಮಯದಲ್ಲಿ ಆನೇಕಲ್ ಪಟ್ಟಣದ ಸಮೀಪದ ಇಂಡ್ಲವಾಡಿ ಕ್ರಾಸ್ ಬಳಿ ಅಂಗಡಿಯವರು ನಿಲ್ಲಿಸಿದ್ದ ಬೈಕಿಗೆ ಕಾರ್ನಲ್ಲಿ ಬಂದಿದ್ದಂತಹ ವ್ಯಕ್ತಿ ಕುಡಿದ ಮತ್ನಲ್ಲಿ ಡಿಕ್ಕಿ ಹೊಡೆದಿದ್ದ. ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಿದ್ದ ಶಿವು ಎಂಬಾತ ಯಾಕೆ ಡಿಕ್ಕಿ ಹೊಡೆದಿದ್ಯಾ ಅಂತ ಪ್ರಶ್ನೆ ಮಾಡಿದ್ದ. ಅಷ್ಟು ಹೇಳಿದ್ದೆ ತಡ ಕಾರ್ನಲ್ಲಿದ್ದ ಪುಡಿ ರೌಡಿ ಕರೆ ಮಾಡಿ ಪಕ್ಕದ ಬಾರ್ನಲ್ಲಿ ಎಣ್ಣೆ ಹೊಡಿತಿದ್ದ ತನ್ನ ಪಠಾಲಮನ್ನ ಕರೆಸಿ ಶಾಪ್ನಲ್ಲಿದ್ದ ಶಿವು ಹಾಗೂ ಆತನ ತಂದೆಯನ್ನ ಹೊರಗೆಳೆದು ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದ. ಅಂಗಡಿಯಲ್ಲಿದ್ದ ವಸ್ತುಗಳನ್ನ ಪುಡಿ ಪುಡಿ ಮಾಡಿದ್ರು. ತೀವ್ರವಾಗಿ ತಲೆಗೆ ಹಾಗೂ ಕೈಗೆ ಪೆಟ್ಟಾಗಿದ್ದ ಕಾರಣ ಶಿವು ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದಿದ್ದಾನೆ. ಆನೇಕಲ್ಲಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮುಂದುವರೆದಿದೆ. ಪೊಲೀಸರು ಕಂಡು ಕಾಣದಂತೆ ಕಣ್ಮುಚ್ಚಿ ಕುಳಿತಿದ್ದಾರೆ. ಆನೇಕಲ್ ತಾಲೂಕಿನ ಹಿಂಡ್ಲವಾಡಿ ಕ್ರಾಸ್ನಲ್ಲಿ ರಾತ್ರಿ 8-8:30 ಸಮಯದಲ್ಲಿ ಒಂದು ಪುಡಿ ರೌಡಿಗಳ ಗ್ಯಾಂಗ್ ಕುಡ್ಕೊಂಡು ಬಂದು ಇಲ್ಲಿ ನಿಲ್ಲಿಸಿದ್ದಂತಹ ಅಂಗಡಿ ಮುಂಭಾಗದಲ್ಲಿ ನಿಲ್ಲಿಸಿದಂತಹ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡಿತಾರೆ. ಜೊತೆಗೆ ಇದನ್ನು ಪ್ರಶ್ನೆ ಮಾಡಿದ ಅಂಗಡಿ ಮಾಲೀಕರಿಗೂ ಸಹ ತಲೆಗೆ ಮತ್ತು ಕೈಗೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದಂಥದ್ದು. ಇತ್ತೀಚೆಗೆ ಗುಂಪುಗಳನ್ನು ಕಟ್ಟಿಕೊಂಡು ಪುಡಿ ರೌಡಿಗಳು ಎಲ್ಲಂದ್ರೆ ಅಲ್ಲಿ ಮದ್ಯ ಸೇವನೆ ಮಾಡಿಕೊಂಡು ಏನು ಅಮಾಯಕರ ಮೇಲೆ ದಾಳಿ ಮಾಡ್ತಾ ಇರೋಂಥದ್ದು. ಘಟನೆ ಆಗಕ್ಕೆ ಮುಂಚೆನೇ ಪೊಲೀಸರು ಎಚ್ಚೆತ್ತುಕೊಂಡ್ರೆ ಈ ರೀತಿ ಅಮಾಯಕರ ಮೇಲೆ ದಾಳಿ ಆಗೋದು ತಪ್ಪುತ್ತದೆ. ಹಾಗಾಗಿ ಆನೇಕಲ್ನ ಜನ ಒಂದೇ ಒತ್ತಾಯ ಮಾಡ್ತಿರೋದು, ಆದಷ್ಟು ಬೇಗ ಈ ರೀತಿ ಪುಂಡ ಪೋಖರಿಗಳಿಗೆ ಸರಿಯಾದ ಪಾಠವನ್ನು ಕಲಿಸಬೇಕು. ಅಂತಿಂತದ್ದಲ್ಲ ಈ ಪುಡಿ ರೌಡಿಗಳ ಗ್ಯಾಂಗ್. ಯಾವುದೇ ತಪ್ಪು ಮಾಡದೆ ಪ್ರಶ್ನೆ ಮಾಡಿದ್ದನ್ನೇ ದೊಡ್ಡ ವಿಚಾರ ಎಂಬಂತೆ ಬಿಂಬಿಸಿ ಅಂಗಡಿ ಮಾಲೀಕನ ಮೇಲೆ ಹಲ್ಲೆ ಮಾಡಿರುವಂತಹ ಗ್ಯಾಂಗ್ ಅಂತಿಂತದ್ದಲ್ಲ. ಗಲಾಟೆಗೆ ಮುಖ್ಯ ಕಾರಣಕರ್ತನಾಗಿದ್ದ ಸೈಕೋ ವಿನಯ್ ಅಲಿಯಾಸ್ ಮೆಂಟಲ್ ವಿನಯ್ ಚಾಕು ಇರಿತದ ಪ್ರಕರಣವೊಂದರಲ್ಲಿ ಪ್ರಮುಖ ಆರೋಪಿಯಾಗಿದ್ದು ಕಳೆದ 15 ದಿನಗಳ ಹಿಂದೆ ಜೈಲಿನಿಂದ ರಿಲೀಸ್ ಆಗಿದ್ದ. ಜೈಲಿನಿಂದ ಹೊರಬಂದ ಬಳಿಕ ತನ್ನ ಪಠಾಲಮನ್ನ ಕಟ್ಕೊಂಡು ಮತ್ತೆ ಪುಂಡಾಟವನ್ನ ಶುರು ಮಾಡಿದ್ದ. ಎಣ್ಣೆ ಪಾರ್ಟಿ ಮಾಡಿಕೊಂಡು ಬಳಿಕ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾನೆ. ಅಂದ ಹಾಗೆ ಇತ್ತೀಚೆಗೆ ರಾಜಾರೋಷವಾಗಿ ಸಿಕ್ಕವರ ಮೇಲೆ ಹಲ್ಲೆ ಮಾಡ್ತಾ ಇರುವ ಪುಡಿ ರೌಡಿಗಳನ್ನ ಮಟ್ಟ ಹಾಕ್ಲಿಕ್ಕೆ ಆನೇಕಲ್ ಪೊಲೀಸರು ಸಂಪೂರ್ಣ ವಿಫಲ ಆಗಿರೋದಂತೂ ಎದ್ದು ಕಾಣಿಸ್ತಾ ಇದೆ. ಒಟ್ನಲ್ಲಿ ಜನಸಾಮಾನ್ಯರು ನೆಮ್ಮದಿಯಾಗಿ ಜೀವನ ನಡೆಸಬೇಕಾದ್ರೆ ಕಾನೂನು ಸುವ್ಯವಸ್ಥೆ ಸರಿಯಾಗಿರಬೇಕು. ಆದ್ರೆ ಆನೇಕಲ್ನಲ್ಲಿ ಪುಡಿ ರೌಡಿಗಳ ಪುಂಡಾಟ ಮಿತಿ ಮೀರಿದೆ. ಪೊಲೀಸರು ಇವರನ್ನ ಮಟ್ಟ ಹಾಕಬೇಕು ಅಂತ ಹೇಳಿ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.